ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ನೋಡಿ ರಾಷ್ಟ್ರ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡಿದ್ರು. ಒಂದು ಕಡೆ ಅಲ್ಪಸಂಖ್ಯಾತ ನಾಯಕರನ್ನ ಹುದ್ದೆಯಿಂದ ವಜಾಗೊಳಿಸ್ತಾ ಇದ್ರು, ಒಂದು ಕಡೆ ಇನ್ನೊಂದು ಕಡೆ ಅಲ್ಲಿ ಹೋಗಿ ಲಾಬಿ ಮಾಡ್ತಾ ಇದ್ದು ಆಡಳಿತ ಯಂತ್ರದ ಎಫೆಕ್ಟ್ ಆಗೋದು ಯಾವ ರೀತಿಯಾಗಿ ನೋಡ್ತೀರಿ ಅಂತ ಹೇಳಿ. ರಾಜ್ಯದಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ಯಾರಾದರೂ ಊಹೆ ಮಾಡ್ಲಿಕ್ಕೆ ಸಾಧ್ಯನಾ? ಇವತ್ತು ಶುರುವಾಗಿರೋದಲ್ಲ ಇದು. ಈ ಭಿನ್ನಾಭಿಪ್ರಾಯ ಇಲ್ಲ. ಒಂದು ಸಮಾಜದ ಮೇಲೆ ಈಗ ಕೆಲವು ಶಿಸ್ತಿನ ಕ್ರಮ ತೆಗೆದುಕೊಳ್ತಾ ಇರತಕ್ಕಂಥದ್ದು ಏನಿದೆ, ಕಳೆದ 3 ವರ್ಷದಿಂದ ನಡೀತಾ ಇದೆ ಈ ಸಂಘರ್ಷ. ಮುಖ್ಯಮಂತ್ರಿಯ ಕುರ್ಚಿಗೆ ಸಂಬಂಧಪಟ್ಟಾಗಿ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತಾರೆ, ನಾನೇ ಮುಂದೆ 5 ವರ್ಷ ನಾನೇ ಅಂತ ಇನ್ನೊಬ್ಬರು ಹೇಳ್ತಾರೆ. ಇದು ನಿರಂತರವಾಗಿ ನಡ್ಕೊಂಬಂದಿದೆ. ಬಹುಶಃ 2 ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಬಿರುಕೇನು ಪ್ರಾರಂಭ ಆಗಿದೆ. ಅದು ಯಾರಿಂದ ಪ್ರಾರಂಭ ಆಗಿದೆ, ಯಾರು ಮೇಲೂ ಯಾರು ಕಡಿಮೆ ಅಂತಕ್ಕಂಥದ್ದೇನು ಪ್ರಾರಂಭ ಆಗಿದೆ. ಇದು ಜಸ್ಟ್ ಒಂದು ಪ್ರಾಥಮಿಕ ಹಂತ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಏನು ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ನಾಡಿನ ಜನತೆನೂ ಕಾಯ್ತಾ ಇದ್ದಾರೆ. ಒಂದು ಕಡೆ ಒಂದು ಸಮುದಾಯನ ಅತಿಯಾಗಿ ಓಲೈಕೆ ಮಾಡುವಂಥದ್ದು, ಮತ್ತೊಂದು ಕಡೆ ಅದೇ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ನಾಯಕರನ್ನ ತುಳಿಯುವಂತ ಒಂದು ಕೆಲಸ ಮಾಡುವಂಥದ್ದು. ಆದರೂ ಆ ಸಮುದಾಯ ಅವ್ರ ಜೊತೆ ನಿಲ್ಲುತ್ತೆ ಅಂತ ಅನ್ಸುತ್ತೆ ಮುಂದಿನ. ನಾನು ನೋಡೋಣ, ಈಗ ನಡೀತಿರ್ತಕ್ಕಂಥ ಬೆಳವಣಿಗೆ ನೋಡಿದಾಗ ಯಾವುದೇ ಸಮುದಾಯದ ಬೆಂಬಲ ಒಂದು ಪಕ್ಷಕ್ಕೆ ಪರ್ಮನೆಂಟ್ ಆಗಿರುತ್ತೆ ಅನ್ನೋದನ್ನು ಹೇಳೋಕ್ಕಾಗಲ್ಲ. ಈಗ ಉದಾಹರಣೆಗೆ ಬಾಬ್ರಿ ಮಸೀದಿ ಹೊಡೆದ್ರು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸಂಪೂರ್ಣ ತಿರಸ್ಕಾರ ಮಾಡಿದ್ರು ನಾಡಿನ ದೇಶದ ಜನತೆ. 140 ಸೀಟಿಗೆ ಬಂತು. ಆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಅವರು ಬೆಂಬಲ ಮಾಡಿದ್ರು ಇದೆಲ್ಲ ನಮ್ಮ ಇತಿಹಾಸ ಇದೆ. ಅದರಿಂದ ಯಾವುದೇ ಪಕ್ಷಗಳಿಗೆ ಯಾವುದೇ ಸಮುದಾಯ ಪರ್ಮನೆಂಟ್ ಆಗಿರ್ತಾರೆ ಅಂತಕ್ಕಂಥ ಹೇಳೋಕ್ಕಾಗಲ್ಲ. ಇವತ್ತಿನ ಈಗಿನ ಬೆಳವಣಿಗೆಗಳು ಮುಂದೆ ಏನಾಗುತ್ತೆ ಅನ್ನೋದು ಕಾದು ನೋಡೋಣ. ಯಾರ್ದು ಭವಿಷ್ಯ ಮುಗಿದೋಗಿದೆ ಅಂದರೆ ನಾನು ಹೇಳದಂಥದ್ದು ಬ್ರದರ್, ರಾಜಕೀಯ ಭವಿಷ್ಯ ಮುಗಿದೋಗಿದೆ ಅಂತಲ್ಲ. ಇವತ್ತು ನಾಡನ್ನು ಆಳಬೇಕಾದ್ರೆ ಎಲ್ಲ ರೀತಿಯ ಸಾಮರ್ಥ್ಯತೆಯೂ ಬೇಕು, ಆರೋಗ್ಯವಾಗಿರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾನು ಸೂಕ್ಷ್ಮವಾಗಿ ಹೇಳಿದಂಥದ್ದು, ಭಗವಂತನ ದಯದಿಂದ ರಿಕವರಿ ಆಗಿದ್ದೇನೆ. ಫಿಸಿಕಲಿ ಭಗವಂತ ಮತ್ತೆ ಇನ್ನೊಮ್ಮೆ ಸ್ಟ್ರೆಂತ್ ಕೊಟ್ಟಿದ್ದಾನೆ. ಆ ಸ್ಟ್ರೆಂತ್ಗೆ ಇವತ್ತು ಮತ್ತೆ ದೊಡ್ಡ ಮಟ್ಟದ ಒಂದು ಭದ್ರತೆ ಕೊಡ್ತಾ ಇರೋದು ನನ್ನ ಕಾರ್ಯಕರ್ತರು. ಮುಂದೆ ನೋಡೋಣ ಏನೇನು. ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ, ಈಗಲೂ ನಾವೇ ಅಧಿಕಾರಿ, ಮುಂದಕ್ಕೂ ನಾವೇ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ. ಅದು ಮುಂದೆ ಗೊತ್ತಾಗುತ್ತದೆ. ಬಹಳ ಜನ ಹಿಂದೇನೋ ಬಹಳ ಜನ ಅದನ್ನೇ ಹೇಳಿದ್ದಾರೆ. ಹೋಗ್ತಾ ಇದ್ದಾರೆ, ಅವರು ಸಚಿವ ಸ್ಥಾನಕ್ಕೆ ಕೂತು ಬರುತ್ತಂತೆ ಚರ್ಚೆಗಳು ನಡೀತಾ ಇದೆ ಸರ್. ನಿಮ್ಮಲ್ಲಿ ಇದ್ದವರು ನನ್ನ ಜೊತೆಲಿ ಯಾರು ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಇಲ್ಲ ಜಮೀರ್ ಅವರು ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ. ಅಂದರೆ ಈಗ ಅವೆಲ್ಲ ಪ್ರಿಲಿಮಿನರಿ ಏನಂತಲ್ಲಿದೆ, ಇವೆಲ್ಲ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋದ್ರೆ ಯಾಕೆಂದ್ರೆ ಕಾಂಗ್ರೆಸ್ ಹೇಳ್ತಾ ಇರುತ್ತೆ ಅಲ್ಪಸಂಖ್ಯಾತರ ಪರವಾಗಿ ನಾವು ಅಂತ ಹೇಳ್ತಾ ಇರುತ್ತೆ ಯಾವಾಗಲೂ ಕೂಡ. ಇವತ್ತೇ ನಡೆದಿರುವಂತ ಮೊನ್ನೆ ನಡೆದಿರುವಂತ ಬೆಳವಣಿಗೆಗಳು ನೋಡಿದ್ರೆ ಕೇವಲ ಓಟ್ಗೋಸ್ಕರ ಅದನ್ನ ಬಳಕೆ ಆಗ್ತಾ ಇದೆ ಅನ್ನೋ ಚರ್ಚೆ. ನಾನಂತೂ ಯಾವುದೇ ಒಂದು ಬೆಳವಣಿಗೆಗಳಲ್ಲಿ ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾನು ತೀರ್ಮಾನಕ್ಕೆ ಬರೋದು. ನನಗದು ಸ್ವಾರ್ಥ ಇಲ್ಲ. ನನಗೆ ರಾಜ್ಯ ಮುಖ್ಯ. ರಾಜ್ಯದಲ್ಲಿ ಒಂದು ಉತ್ತಮವಾದ ಸರ್ಕಾರ ತರಬೇಕು. ಈ ರಾಜ್ಯ ಇಡೀ ದೇಶದಲ್ಲಿ ಮಾದರಿ ರಾಜ್ಯವಾಗಿ ಆಡಳಿತದಲ್ಲಿ ಮುಂದೆ ಈ ನಾಡಿನಲ್ಲಿ ಕಾಣಬೇಕು ಮತ್ತೊಮ್ಮೆ ನಾವು. ಅದು ನನ್ನ ಮೂಲ ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ನನ್ನ ಕೆಲಸ ನಡೀತದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.